ಕೋರ್ಟ್ಗೆ ಹೋದರೆ ತಕ್ಷಣ ನ್ಯಾಯ ಸಿಗುತ್ತಾ? ದಾವೆ ಹಾಕಿದರೆ ಗೆಲ್ತೀವ? ಎಷ್ಟು ವರ್ಷ ಬೇಕಾಗುತ್ತೆ? ಎಷ್ಟು ಖರ್ಚಾಗುತ್ತೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ದಾವೆ ಕುರಿತಂತೆ ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ದಾವೆ ಅಂದರೆ ಏನು, ದಾವೆ ಹಾಕುವ ಮೊದಲು ಏನೆಲ್ಲ ವಿಷಯಗಳನ್ನು ತಿಳಿಸ್ಕೊಂಡಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಾವೆ ಅಂದರೆ ಕೋರ್ಟ್ ಮುಂದೆ ನ್ಯಾಯ ಕೇಳುವ ಒಂದು ಕಾನೂನು ಪ್ರಕ್ರಿಯೆ ಆಗಿರುತ್ತೆ. ಯಾರಾದರೂ ನಿಮ್ಮ ಹಕ್ಕನ್ನು ಉಲ್ಲಂಘಿಸಿದರೆ, ಅಂದರೆ ಜಮೀನು ವಿಚಾರವಾಗಿ ಆಗಿರ್ಬೋದು, ಹಣದ ಕುರಿತು ಅಥವಾ ಒಪ್ಪಂದ ಅಥವಾ ಕುಟುಂಬ ಹಕ್ಕು ಕುರಿತಂತೆ ನೀವು ತೊಂದರೆಗೊಳಗಾದಾಗ ಕೋರ್ಟ್ ಮೂಲಕ ಪರಿಹಾರವನ್ನು ಕೇಳಬಹುದು. ಆದರೆ ನೆನಪಿರಲಿ, ಪ್ರತಿ ಜಗಳಕ್ಕೂ ಕೋರ್ಟ್ ಪರಿಹಾರ ಅಲ್ಲ. ದಾವೆಗಳಲ್ಲಿ ಮೇನ್ ಆಗಿ ಬರುವಂಥದ್ದೇ ಸಿವಿಲ್ ದಾವೆ. ಜಮೀನು ವಿವಾದ, ಹಣ ವಾಪಸ್ ಪಡೆದುಕೊಳ್ಳುವ ಪ್ರಕ್ರಿಯೆ, ಒಪ್ಪಂದ ಉಲ್ಲಂಘನೆ, ವಾರಸುದಾರಿಕೆ ಇವೆಲ್ಲದರ ವಿಷಯಕ್ಕೂ ದಾವೆಯನ್ನು ಹೂಡಬಹುದು. ಸಿವಿಲ್ ದಾವೆಯಲ್ಲಿ ಶಿಕ್ಷೆ ಇರೋದಿಲ್ಲ, ಪರಿಹಾರ ಅಥವಾ ಹಕ್ಕಿನ ಘೋಷಣೆ ಸಿಗುತ್ತೆ. ಅದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಕಳ್ಳತನ, ಹಲ್ಲೆ, ಮೋಸ, ಅಪರಾಧ ಇದಕ್ಕೆ ಶಿಕ್ಷೆ ಇರುತ್ತೆ, ಜೈಲು ಅಥವಾ ದಂಡ ಇರುತ್ತೆ. ನಾವು ಕ್ರಿಮಿನಲ್ ಪ್ರಕರಣಗಳ ಬಗ್ಗೆ ಇದರಲ್ಲಿ ಹೇಳ್ತಾ ಇಲ್ಲ, ಸಿವಿಲ್ ದಾವೆಯ ಕುರಿತಂತೆ ನೋಡ್ತಾ ಹೋಗೋಣ. ಈಗ ಸಿವಿಲ್ ದಾವೆಯನ್ನು ಹಾಕುವ ಮೊದಲು ನಿಮ್ಮ ಬಳಿ ದಾವೆಗೆ ಸಂಬಂಧಿಸಿರುವಂತಹ ದಾಖಲೆಗಳು ಇರಬೇಕಾಗತ್ತೆ. ಸಾಕ್ಷಿಗಳನ್ನು ಹೊಂದಿರಬೇಕು. ಘಟನೆಗೆ ಸಂಬಂಧಿಸಿದ ದಿನಾಂಕಗಳು ಸ್ಪಷ್ಟವಾಗಿರಬೇಕು. ಅಪೋಸಿಟ್ ಪಾರ್ಟಿ ಜೊತೆ ಮಾತುಕತೆಗೆ ಪ್ರಯತ್ನ ಮಾಡಿರಬೇಕು. ಅಂದರೆ ಹೊಂದಾಣಿಕೆಗೆ ರೆಡಿ ಇದ್ದಾರಾ ಅಂತ ಹೇಳಿ ತಿಳಿದುಕೊಂಡಿರಬೇಕು. ಅವರು ಹೊಂದಾಣಿಕೆಗೆ ರೆಡಿ ಇಲ್ಲ ಅಂದರೆ ನಿಮ್ಮ ವಿರುದ್ಧ ಇದ್ದಾಗ ಮಾತ್ರ ನ್ಯಾಯಾಲಯದ ಆಯ್ಕೆ ಉತ್ತಮ ಆಗಿರುತ್ತೆ. ಸಮಯ ಮತ್ತು ಹಣವನ್ನು ಖರ್ಚು ಮಾಡಲು ಸಿದ್ಧರಿರಬೇಕಾಗತ್ತೆ. ಇವು ತುಂಬಾ ಮುಖ್ಯವಾದಂತಹ ವಿಷಯಗಳು. ಈಗ ಕೋರ್ಟು ಭಾವನೆಗಳನ್ನು ನೋಡಿ ತೀರ್ಪನ್ನು ಕೊಡೋದಿಲ್ಲ, ಸಾಕ್ಷಿಯನ್ನು ನೋಡಿ ತೀರ್ಪನ್ನು ಕೊಡುತ್ತೆ. ಅದಕ್ಕಾಗಿ ಸಾಕ್ಷಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಾಕ್ಷಿಯನ್ನು ರೆಡಿ ಇಟ್ಕೊಂಡಿರಲೇಬೇಕು. ಈಗ ಕೋರ್ಟ್ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ, ದಾವೆಗೆ ಸಂಬಂಧಿಸಿದಂತೆ ದಾವಪತ್ರವನ್ನು ಸಿದ್ಧಪಡಿಸಿ ಸರಿಯಾದ ರೀತಿಯಲ್ಲಿ ದಾಖಲೆಗಳೊಂದಿಗೆ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗತ್ತೆ. ದಾವೆ ದಾಖಲಾಗತ್ತೆ, ಎದುರಾಳಿಗೆ ನೋಟಿಸ್ ಹೋಗುತ್ತೆ. ಅವರು ರಿಟರ್ನ್ ಸ್ಟೇಟ್ಮೆಂಟನ್ನು ಅಂದರೆ ಪ್ರತಿವಾದ ಪತ್ರವನ್ನು ಸಲ್ಲಿಸ್ತಾರೆ. ಇಶ್ಯೂ ಫ್ರೇಮ್ ಆಗುತ್ತೆ. ಎರಡೂ ಪಾರ್ಟಿಗಳ ವಿಚಾರಣೆ ನಡೆಯುತ್ತೆ, ಅಂದರೆ ಎರಡೂ ಪಾರ್ಟಿಗಳ ವಿಚಾರಣಾ ಹಂತ ನಡೆಯುತ್ತೆ. ವಾದ ವಿವಾದಗಳ ನಂತರ ತೀರ್ಪು ಬರುತ್ತೆ. ಪ್ರತಿ ಪ್ರಕರಣ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಕೆಲವು ಪ್ರಕರಣ ಬೇಗ ಮುಗಿಯಬಹುದು, ಇನ್ನು ಕೆಲವು ತುಂಬ ವರ್ಷಗಳನ್ನು ತೆಗೆದುಕೊಳ್ಳಬಹುದು. ದಾವೆ ಹೂಡುವವರಿಗೆ ತಾಳ್ಮೆ ಅನ್ನೋದು ಅತಿ ಮುಖ್ಯ ಆಗತ್ತೆ. ತಾಳ್ಮೆ ಇದ್ದರೆ ಮಾತ್ರ ನೀವು ದಾವೆಯನ್ನು ಹಾಕೋದಕ್ಕೆ ಸಿದ್ಧರಾಗಿರಬೇಕು. ವಕೀಲರಾದವರು ಸುಳ್ಳು ಭರವಸೆಯನ್ನು ಕೊಡಬಾರ್ದು. ಯಾಕಂದರೆ ಕೇಸು ಇಷ್ಟೇ ಟೈಮಲ್ಲಿ ಮುಗಿಯುತ್ತೆ ಅಥವಾ ಇಷ್ಟೇ ವರ್ಷದಲ್ಲಿ ಮುಗಿಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇರೋದಿಲ್ಲ. ಯಾವತ್ತು ಸಿವಿಲ್ ದಾವೆ ಅಂದ್ರೇ ಸಮಯ ಮತ್ತು ಹಣ. ಈಗ ಹಣ ಅಂತ ಯಾಕೆ ಬರುತ್ತೆ ಅಂದರೆ, ಕೋರ್ಟ್ ಫೀಸ್ ಕಟ್ಟಬೇಕು, ವಕೀಲರ ಫೀಸ್ ಕಟ್ಟಬೇಕು, ದಾಖಲೆ ಎಲ್ಲ ಇರುತ್ತಲ್ಲ ಅದರ ವೆಚ್ಚ ಇರುತ್ತೆ, ಪ್ರಯಾಣದ ವೆಚ್ಚ ಇದ್ದೇ ಇರುತ್ತೆ. ವಕೀಲರು ಯಾವಾಗಲೂ ಕೂಡ ಕ್ಲೈಂಟ್ಗೆ ಆರಂಭದಲ್ಲೇ ಇವೆಲ್ಲ ಖರ್ಚು ವೆಚ್ಚಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿಬಿಡಬೇಕು. ಆಗ ವಕೀಲರು ಮತ್ತು ಕಕ್ಷಿದಾರರ ಸಂಬಂಧ ಚೆನ್ನಾಗಿರುತ್ತೆ. ಈಗ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾವಾಗ ಕೋರ್ಟ್ಗೆ ಹೋಗಬಾರ್ದು ಅನ್ನೋದನ್ನು. ಕುಟುಂಬದ ಸಣ್ಣ ಪುಟ್ಟ ಜಗಳ ಇದ್ದಾಗ ಖಂಡಿತ ನೀವು ಕೋರ್ಟ್ಗೆ ಹೋಗೋ ಅವಶ್ಯಕತೆ ಬರೋದಿಲ್ಲ. ಇದನ್ನು ಹೊರಗಡೆಯಲ್ಲೇ ಮುಗಿಸ್ಕೋಬಹುದು. ಈಗ ಸಣ್ಣ ಮೊತ್ತದ ಹಣ ಇದ್ದಾಗ ಅಥವಾ ಭಾವನಾತ್ಮಕ ವಿಷಯಗಳಿಗೆ ಕೆಲವೊಮ್ಮೆ ಮಧ್ಯಸ್ಥಿಕೆ ಅಂದರೆ ಮೀಡಿಯೇಷನ್ ಉತ್ತಮ ಪರಿಹಾರ ಆಗುತ್ತೆ. ಸೊ ಮೀಡಿಯೇಷನ್ ಮುಖಾಂತರ ನೀವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು. ಈಗ ಕುಳಿತು ಮಾತನಾಡಿದರೆ ನಿಮ್ಮ ಸಮಯ ಮತ್ತು ಹಣ ಎರಡೂ ಕೂಡ ಉಳಿಯುತ್ತೆ. ಅದಕ್ಕೋಸ್ಕರ ನೀವು ಕುಳಿತು ಮಾತನಾಡುವಂತಹ ಒಂದು ತಾಳ್ಮೆಯನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಕೋರ್ಟ್ಗೆ ಹೋಗಿ ಹಣ ಮತ್ತು ಸಮಯವನ್ನು ವೆಚ್ಚ ಮಾಡುವಂಥದ್ದು ಬರೋದೇ ಇಲ್ಲ. ದಾವೆ ಒಂದು ಕಾನೂನು ಹಕ್ಕು ಹೌದು, ಆದರೆ ಅದು ಒಂದು ಜವಾಬ್ದಾರಿಯೂ ಕೂಡ ಹೌದು. ಕೋರ್ಟ್ಗೆ ಹೋಗುವ ಮೊದಲು ಸರಿಯಾದ ಕಾನೂನು ಸಲಹೆಯನ್ನು ಪಡೆದು ಮುಂದುವರಿಯಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಕಾನೂನು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.